ಎಲ್ಲ ಅಂದ್ಕೊಂಡಂತಾಗಿದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಬೇಕಿತ್ತು. 21ನೇ ತಾರೀಕು ಅಂದ್ರೆ ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ, 25ನೇ ತಾರೀಕು ಅಂದ್ರೆ ಸೋಮವಾರ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಅಂತೇಳಿ ಅವರ ಕುಟುಂಬ ಒಂದು ಯೋಜನೆಯನ್ನ ಹಾಕೊಂಡಿತ್ತು. ಇವತ್ತು ನಾಮಪತ್ರ ಸಲ್ಲಿಕೆಗೆ ನಿರ್ಧಾರ ಆಗಿತ್ತು. ನಿಗದಿಯಂತೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ 12 ಗಂಟೆ ನಂತರದಲ್ಲಿ ನಾಮಪತ್ರ ಸಲ್ಲಿಕೆ ಆಗ್ಬೇಕಿತ್ತು. ಮಂಡ್ಯ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆಗೆ ನಿರ್ಧಾರವನ್ನ ಕೂಡ ಮಾಡಲಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ನಾಮಪತ್ರವನ್ನ ಇವತ್ತು ಸಲ್ಲಿಸದೇ ಇರೋದಕ್ಕೆ ನಿರ್ಧರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. TV9ಗೆ ಮಂಡ್ಯ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮಂಡ್ಯದ ಜೆಡಿಎಸ್ ನ ನಾಯಕರಿಗೆ ಕೆಲ ಬಹುಶಃ ಮಾಹಿತಿ ಇರ್ಲಿಲ್ವೋ ಏನೋ ಗೊತ್ತಿಲ್ಲ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಅವರು ಕೂಡ ಒಂದ್ ರೀತಿ ಕೊನೆ ಹಂತದಲ್ಲಿ ಮಾಹಿತಿನೇ ಇಲ್ಲದೆ ಇರೋ ರೀತಿ ವರ್ತಿಸ್ತಾ ಇದ್ರು. ಬಟ್ ಜೆಡಿಎಸ್ ನ ನಾಯಕರೇ, ಅದರಲ್ಲೂ HD ದೇವೇಗೌಡರ ಕುಟುಂಬಸ್ಥರೇ ನಿನ್ನೆ ಒಂದು ಮಾತನ್ನ ಕೂಡ ಹೇಳಿದ್ರು. ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ, 25ನೇ ತಾರೀಕಿನಂದು ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಂತ. ಆದ್ರೆ ಕೊನೆ ಕ್ಷಣದಲ್ಲಿ ಸಲ್ಲಿಕೆ ಇವತ್ತು ಮಾಡದೇ ಇರೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನ್ ಕಾರಣ ಇರ್ಬೋದು ಕೊನೆ ಹಂತದಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡದೆ? ಯಾಕಂತ ಅಂದ್ರೆ HD ದೇವೇಗೌಡರ ಕುಟುಂಬ ಅದರಲ್ಲೂ ಎರಡೆರಡು ಬಾರಿ ನಾಮಪತ್ರ ಸಲ್ಲಿಕೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಅವರು ಬರ್ತಾರೆ ಅಂತ ಅಂದ್ರೆ ಸುಖ ಸುಮ್ನೆ ಬಂದಿರೋದಿಲ್ಲ. 10 ಮಂದಿ ಜ್ಯೋತಿಷಿಗಳ ಬಳಿ ಕೇಳಿ ಗಳಿಗೆ ಎಲ್ಲ ನೋಡಿ ಈ ತರದೊಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಆದ್ರೆ ದೈವಶಕ್ತಿ ಹೆಚ್ಚಾಗುತ್ತೆ, ಜೊತೆಗೆ ದುಷ್ಟಶಕ್ತಿ ನಿವಾರಣೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲೆಲ್ಲ ಇವತ್ತು ಸಾಂಕೇತಿಕ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಮುಂದಾದವರು ಕೊನೆ ಕ್ಷಣದಲ್ಲಿ ಹಾಗಾದ್ರೆ ಯಾಕೆ ನಿರ್ಧಾರವನ್ನ ಬದಲಿಸಿದ್ರು? ನಮ್ಮ ಜೊತೆಗೆ ಸ್ವತಃ ಸಚಿವ CS ಪುಟ್ಟರಾಜು ಅವರು ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು ಅವರೇ, ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥದ್ದು ಪೂರ್ವ ನಿರ್ಧರಿತ ಅನ್ನೋದು ಗೊತ್ತಾಗಿತ್ತು. ಸಾಂಕೇತಿಕವಾಗಿ ಯಾಕೆ ಕೊನೆ ಹಂತದಲ್ಲಿ ನಿರ್ಧಾರ ಬದಲಾಗಿದೆ? ನಮ್ಮೆಲ್ಲ ಶಾಸಕರು ಮುಖಂಡರೆಲ್ಲ ಸೇರಿ ಎಲ್ಲ ಜನರ ಸಮ್ಮುಖದಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡಲಾಗಿ ನಾವು 25ನೇ ತಾರೀಕಿಗೆ ಮುಂದೂಡ್ಕೊಂಡಿದ್ದೀವಿ. ಹಾಗಾಗಿ ದೇವೇಗೌಡಜಿಯವರು ನಮ್ಮ ಮುಖ್ಯಮಂತ್ರಿಗಳು ಅದೇ ರೀತಿ ಮಾಡೋಣ ಅಂತ ಹೇಳಿ ನಮ್ಮ ಕೋರಿಕೆ ಮೇರೆಗೆ 25ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಲ್ಲ, ಕರೆಕ್ಟ್ 25ನೇ ತಾರೀಕು ಅಧಿಕೃತವಾಗಿ ಮಾಡ್ತಾರೆ. ಇವತ್ತು 21ನೇ ತಾರೀಕು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಅನ್ನೋದು ಸ್ವತಃ ನಿನ್ನೆ ಮುಖ್ಯಮಂತ್ರಿಗಳೇ ಇನ್ಫ್ಯಾಕ್ಟ್ ಹೇಳಿದ್ರು. ಈ ಸಾಂಕೇತಿಕ ನಾಮಪತ್ರ ಯಾಕೆ ಮುಂದೂಡಿಕೆ ಆಯ್ತು ಅಂತ ಸಲ್ಲಿಕೆ? ನಿನ್ನೆ ಸಾಯಂಕಾಲ ನಾನು ಜೊತೆಲೇ ಇದ್ದು ನಮ್ಮ ಶಾಸಕರ ಅಭಿಪ್ರಾಯ ಇವೆಲ್ಲ ಅವ್ರ ಗಮನಕ್ಕೆ ತಂದ್ಮೇಲೆ ಬೇಡ ಬಿಡಿ 25ಕ್ಕೆ ಮಾಡೋಣ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಮುಂದೂಡಿದ್ವಿ. ಕೇಳ್ಪಟ್ಟಿದ ಪ್ರಕಾರವಾಗಿ ಜ್ಯೋತಿಷಿಗಳು ಅಥವಾ ಕೆಲವೊಂದು ಮುನ್ಸೂಚನೆ ಅಥವಾ ಒಂದು ಸೂಚನೆ ಕೊಟ್ಟಿದ್ದಾರೆ. ಇವತ್ತೇನಾದ್ರು ಸಲ್ಲಿಸಿದ್ರೆ ಸಾಂಕೇತಿಕವಾಗಿ ದೈವಿ ಶಕ್ತಿ ಸಿಗುತ್ತೆ, ಒಲಿಯುತ್ತೆ ಅನ್ನುವಂತ ರೀತಿಲಿ ಅನ್ನೋದು ಕೇಳ್ಪಟ್ಟಿದ್ವಿ ನಾವು ಕೂಡ. ಆ ಕಾರಣಕ್ಕಾಗಿ ಅಂತಾನೆ ಕೇಳ್ಪಟ್ಟಿದ್ ಸಾಂಕೇತಿಕವಾಗಿ, ಮತ್ತೇನ್ ಬೇರೆ ಕಾರಣ ಅಲ್ಲ ಅನ್ನುವಂಥದ್ದು. ಅದು ಯಾಕೆ ಕೊನೆ, ಅಥವಾ ಏನಾದ್ರು ಸೂಚನೆ ಬೇರೆ ಕಡೆಯಿಂದ ಸಿಕ್ಕಿದ್ಯಾ ಬೇಡ ಇವತ್ತು ಅನ್ನೋ ಲೆಕ್ಕಕ್ಕೆ? ಆ ತರದ್ದೇನಿಲ್ಲ. ನಮ್ಮೆಲ್ಲರ ಕೋರಿಕೆ ಮೇಲೆ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಮಾಡಿರ್ತಕ್ಕಂಥ ಏನೆಲ್ಲ ಅದ್ರ ಜನರ ಅಭಿಪ್ರಾಯ ಇದೆಲ್ಲ ಇಲ್ಲ, ನಾವು ಬರ್ತೀವಿ ನಮ್ಮ ಸಮ್ಮುಖದಲ್ಲೇ ಮಾಡ್ಲಿ ಅಂತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯದಿಂದ ಒಟ್ಟಿಗೆ ಒಂದೇ ಸಲ ಮಾಡೋದು ತೀರ್ಮಾನ ತಗೊಂಡಿದ್ದಾರೆ. ಓಕೆ, ಈಗ ಹಾಗಾದ್ರೆ 2 ಬಾರಿ ಅಥವಾ ನಾಳೆನೋ ನಾಡ್ದೋ ಸಾಂಕೇತಿಕವಾಗಿ ಇಲ್ಲ, ಆ ತರದ್ದೇನಿಲ್ಲ. 25ನೇ ತಾರೀಕು ಒಂದೇ ದಿವಸ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರ ಸಮ್ಮುಖದಲ್ಲೇ ಮಾಡ್ಬೇಕು. ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ಬೇಕು ಅಂತೇಳಿ ಕಾರ್ಯಕರ್ತರು ಮುಖಂಡರು ಹೇಳದಂತ ಹಿನ್ನೆಲೆಯಲ್ಲಿ ನಮ್ಮ ರಿಕ್ವೆಸ್ಟ್ ಮೇಲೆ ಮುಖ್ಯಮಂತ್ರಿಗಳು ದೇವೇಗೌಡರು 25ನೇ ತಾರೀಕೆ ಮಾಡ್ಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ರೂಪಿಸಿದ್ದಾರೆ. ಅಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರೋದಲ್ಲ CS ಪುಟ್ಟರಾಜು ಅವರೇ, ಮಂಡ್ಯದಲ್ಲಿ ಈ ಪರ ವಿರೋಧ ಚರ್ಚೆ ಎಲ್ಲ ಹೆಂಗಾಗ್ತಾ ಇದೆ ಅಂತ. ಈಗೇನಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ನಿನ್ನೆ ನೋಡ್ಬಿಟ್ಟು ಇವತ್ತು ಏನಾದ್ರು ಜನ ಸೇರದೆ ಹೋದ್ರೆ ಅಥವಾ ದೊಡ್ಡ ಮಟ್ಟದಲ್ಲಿ ಆಗದೆ ಹೋದ್ರೆ ಅನ್ನೋ ಕಾರಣಕ್ಕೆ ಮುಂದೂಡ್ಬಿಟ್ಟಿದ್ದಾರೆ ಚರ್ಚೆ ಆಗ್ತಾ. ಆ ತರದ್ದೇನಿಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಜನ ಸೇರೋದು, JDSಗೆ ವೋಟ್ ಹಾಕ್ಸ್ಕೊಳ್ಳೋದು ಅದೇನ್ ದೊಡ್ಡ ವಿಚಾರ ಅಲ್ಲ. ನನ್ನ ಕಾರ್ಯಕರ್ತರು ಈ ಜಿಲ್ಲೆ ಜನ ಯಾವ್ಯಾವ ರೀತಿ ಆಶೀರ್ವಾದ ಮಾಡ್ಕೊಂಡ್ ಬಂದಿದ್ದಾರೆ ಅಂತಕ್ಕಂಥದನ್ನ ನಮ್ಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ನಮ್ಮ ಮುಖಂಡರು ಕಾರ್ಯಕರ್ತರು ಇಲ್ಲ ನಾವು ಬರ್ತೀವಿ, ನಾವು ಬಾಯಿಗಳಾಗ್ಬೇಕು, 25ನೇ ತಾರೀಕು ಮಾಡೋಣ ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಏನೇನ್ ಯೋಜನೆಯಲ್ಲಿ ಇದ್ದೀರಾ CS ಪುಟ್ಟರಾಜು ಅವರ? ಯಾಕಂದ್ರೆ ನಿನ್ನೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಸೌಂಡ್ ಆಯ್ತು ಸುಮಲತಾ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭ. ಇದು ನೀವ್ ಹೇಗ್ ನೋಡಿದೀರಾ? ನೀವು ಮಂಡ್ಯದ ಭಾಗದ ನಾಯಕರು, ಜೊತೆಗೆ ಸೋಮವಾರದ ಸಂದರ್ಭದಲ್ಲಿ ಇದಕ್ಕೆ ಟಕ್ಕರ್ ಕೊಡೋ ರೀತಿಯಾಗಿನೋ ಅಥವಾ ಇದಕ್ಕಿಂತ ದೊಡ್ಡ ಮಟ್ಟದಲ್ಲೋ? ಇದರ 10 ಪಟ್ಟರಲ್ಲಿ ಕಾರ್ಯಕರ್ತರು ಮುಖಂಡರು ಬಂದು ಆಶೀರ್ವಾದ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ಇದರ 10 ಪಟ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗುತ್ತೆ.
ಓಕೆ. ಈಗ ನಿನ್ನೆ ಒಂದಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ಕೂಡ ಸೇರಿದ್ರು ಅನ್ನೋದೆಲ್ಲ ಕೇಳ್ಪಟ್ವಲ್ಲ ಸಿ.ಎಸ್. ಪುಟ್ಟರಾಜು ಅವರು, ಅದಕ್ಕೆ ಈಗ ಸಂಬಂಧಪಟ್ಟ ಚರ್ಚೆ ಮಾಡಿ. ಬಹುತೇಕ ನಾನೇ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜವಾಬ್ದಾರಿ ತಗೋತಾ ಇದ್ದೀನಿ. ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಮನವೊಲಿಸಿ ಸಮ್ಮಿಶ್ರ ಸರ್ಕಾರದ ಒಂದು ಅಲಿಯನ್ಸ್ ಏನಿದೆ ಧರ್ಮ ನೀತಿ ಪ್ರಕಾರ ನಾವೆಲ್ಲರೂ ನಡ್ಕೋಬೇಕಾಗುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಸಹಜ, ಅದು ಸರಿಪಡಿಸುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೇವೆ. ಓಕೆ, ಧನ್ಯವಾದ ಸಿ.ಎಸ್. ಪುಟ್ಟರಾಜು ಅವರೇ ಟಿವಿ ಜೊತೆ ಮಾತನಾಡಿದ್ಕೆ. ಅಂದ್ರೆ ಸ್ಥಳೀಯವಾಗಿ ಕೆಲ ನಾಯಕರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ, ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸ್ತಾರೆ ಅಂತ. ಖುದ್ದು ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಹೇಳಿದ್ರು, ಈಗಲೂ ಕೂಡ ಸಿ.ಎಸ್. ಪುಟ್ಟರಾಜು ಅವರು ಅದೇ ಹೇಳಿದ್ರು, ಇಲ್ಲ ಇವತ್ತು ನಾಮಪತ್ರ ಸಲ್ಲಿಕೆಗೆ ನಾವು ನಿರ್ಧಾರ ಮಾಡಿದ್ದು ಹೌದು, ಬಟ್ ಕೊನೆ ಕ್ಷಣದಲ್ಲಿ ಅವರು ಕುಟುಂಬದವ್ರು ಮಾತ್ರ ಹೋಗ್ಬಿಟ್ಟು ಏನಾದ್ರು ಸಾಂಕೇತಿಕ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ನಮಗೆ ಅವಕಾಶ ಸಿಗೋದಿಲ್ಲ ನಾವೆಲ್ಲ ಸೇರೋದಕ್ಕೆ ಅಂತೇಳಿ ಕಾರ್ಯಕರ್ತರು, ಸ್ಥಳೀಯ ನಾಯಕರೆಲ್ಲ ಬೇಡ ದೊಡ್ಡ ಮಟ್ಟದಲ್ಲೇ ನಾಮಪತ್ರ ಸಲ್ಲಿಕೆ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದ್ರಂತೆ. ಬಟ್ ಸ್ಥಳೀಯವಾಗೆಲ್ಲ ಕೆಲವೊಂದು ಚರ್ಚೆ ಏನಂದ್ರೆ, ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಸುಮಲತಾ ಅವರು ನಾಮಪತ್ರ ಸಲ್ಲಿಸಿದ್ರಲ್ಲ, ಇವತ್ತೇನಾದ್ರೂ ಬಹಳ ಕಮ್ಮಿ ಜನನೋ ಅಥವಾ ಇವ್ರು ಮಾತ್ರ ಒಂದಷ್ಟು ಮಂದಿ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಬೇಡದೇ ಇರೋ ಮೆಸೇಜ್ ಹೋಗ್ಬಿಡುತ್ತೆ, ಜನ ಬೆಂಬಲ ಇಲ್ಲ ಅನ್ನೋ ಮೆಸೇಜ್ ಹೋಗ್ಬಿಡುತ್ತೆ. ಹಂಗಾಗಿ ದೊಡ್ಡ ಮಟ್ಟದಲ್ಲಿ ಸೇರೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಪುಟ್ಟರಾಜು ಅವರು ಹೇಳ್ದಂಗೆ 10ರಷ್ಟು ಮಂದಿ, ನಿನ್ನೆ ಸೇರಿದ 10ರಷ್ಟು ಮಂದಿ ಸೇರಿಸಿ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ.